ಹಾಯ್ ಫ್ರೆಂಡ್ಸ್ ಇದು ಬಂದು ನಾನು ರಾಗಿ ಇಡ್ಲಿ ಮಾಡೋದಕ್ಕೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ನಲ್ಲ ಹಿಂದಿನ ವಿಡಿಯೋದಲ್ಲಿ. ಅದನ್ನ ಯಾವ ರೀತಿ ರುಬ್ಬಿ ನಾನು ಯಾವ ರೀತಿ ಉಬ್ಬೋದಕ್ಕೆ ಅಂತ ಇಟ್ಟಿದ್ದೆ, ಅದು ಇವಾಗ ಯಾವ ಥರ ಬಂದಿದೆ, ಎಷ್ಟು ಚೆನ್ನಾಗಾಗಿದೆ ಅಂತ ನೋಡೋಣ. ಮಾತ್ರ ಸ್ವಲ್ಪ ನಾನು ಇಟ್ಟಿರೋದ್ರಿಂದ ಜಾಸ್ತಿನೇ ಉಬ್ಬೋಗಿದೆ. ನೋಡ್ಬೋದು ಯಾವ ಥರ ಉಬ್ಬಿದೆ ಅಂತ. ಆದರೆ ದೋಸೆ ಇಡ್ಲಿ ಮಾತ್ರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿ. ನಾನು ಬೆಳಗ್ಗೆ ಎದ್ದು ಶುರು ಮಾಡಿರೋದು ಯಾವ ಥರ ಉಬ್ಬಿದೆ ಅಂತ. ನಾನು ಆಗಲೇ ನೋಡಿದೆ ಫ್ರೆಂಡ್ಸ್, ಸರಿ ಆಮೇಲೆ ಮಿಕ್ಸ್ ಮಾಡೋಣ ಅಂತಂದ್ಬಿಟ್ಟು ಬಿಟ್ಟೆ. ನೋಡಿ ಯಾವ ಥರ ಉಬ್ಬಿದೆ ಫ್ರೆಂಡ್ಸ್. ಓಕೆ, ಈಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಇದೆಲ್ಲ ನೀರಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್, ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಆದರೆ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಇಡಬೇಕಾಗಿತ್ತು ನಾನು. ಏನು ಮಾಡೋಕ್ಕೂ ಆಗಲ್ಲ, ಉಬ್ಬೋಗಿದೆ. ಇದಕ್ಕೆ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ, ಮತ್ತು ಸ್ವಲ್ಪ ಸಕ್ಕರೆ. ಸಕ್ಕರೆ ನಾನು ಎಲ್ಲದಕ್ಕೂ ಅಂದರೆ ಇಡ್ಲಿಗೆ ದೋಸೆಗೆ ನಾನು ಯೂಸ್ ಮಾಡ್ತೀನಿ. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಸಾಕು. ಏನಂದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಅದರಿಂದ ನೀವು ಬೇಕಾದರೆ ಇದರಲ್ಲಿ ದೋಸೆ ಸಹ ಮಾಡ್ಕೊಬೋದು. ಈಗ ಇದನ್ನ ಸ್ವಲ್ಪ ನೆನೆಯೋದಕ್ಕೆ ಬಿಡ್ತೀನಿ. ಉಪ್ಪು ಕರಗಬೇಕಲ್ವ, ಆ ಉಪ್ಪು ಹಿಡಿಬೇಕು. ಅಷ್ಟರಲ್ಲಿ ನಾನು ಚಟ್ನಿ ರೆಡಿ ಮಾಡ್ತೀನಿ. ಕಾಯಿ ಚಟ್ನಿ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ನಾನು ತೋರಿಸ್ತೀನಿ. ಇವಾಗ ಇದಕ್ಕೆ ಒಂದು ಕಾಯಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿ ಕಾಯಿ ಚಟ್ನಿ ರೆಡಿ ಮಾಡ್ತೀನಿ. ಈಗ ಇದನ್ನ ಮುಚ್ಚಿಟ್ಬಿಡ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಚಟ್ನಿಗೆ ಕಾಯಿ ಚಟ್ನಿ ಮಾಡೋದಕ್ಕೆ ನೋಡಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಕಾಯಿ ಚೂರು. ಮತ್ತು ಖಾರಕ್ಕೆ ಎಷ್ಟು ಬೇಕು ಹಸಿಮೆಣ್ಸಿನ್ಕಾಯಿ. ನನಗಿದು ಖಾರ ಇಲ್ಲ, ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕೋದು ಬೇಡ, ಸ್ವಲ್ಪ ಖಾರ ಆಗುತ್ತೆ. ಆದರೂ ಎತ್ತಿಡ್ತೀನಿ, ಇಷ್ಟು ಹಾಕ್ತೀನಿ. ಮತ್ತು ಕರಿಬೇವು ಸೊಪ್ಪು ಒಂದು 2 ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಒಂದು ಚಿಕ್ಕ ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಕೊಬ್ಬರಿ ನಾವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀರಲ್ವ, ಹಂಗಾಗಿ ಸ್ವಲ್ಪ ಈರುಳ್ಳಿ ಹಾಕಿದ್ರೆ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾವು ಕಮ್ಮಿ ಕ್ವಾಂಟಿಟಿಲಿ ಮಾಡ್ಕೊಂಡೋದ್ರೆ ಈರುಳ್ಳಿ ಬೇಡ, ಚೆನ್ನಾಗಿ ಬರೋದಿಲ್ಲ. ಮತ್ತು ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಮತ್ತು ಉಪ್ಪು ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ತೊಗೊಂಡಿದ್ದೀನಿ. ಈಗ ಫಸ್ಟಿಗೆ ನಾನು ಇದನ್ನು ರುಬ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ತರಿಯಾಗಿ ಫಸ್ಟ್ ಇದನ್ನ ರುಬ್ಕೊತೀನಿ. ನಾನು ಯಾವುದೇ ಕಡಲೆ ಬೀಜ ಆಗಲಿ ಉರಿ ಕಡಲೆ ಪಪ್ಪಾಗಲಿ ಯಾವುದೂ ಹಾಕ್ತಾಯಿಲ್ಲ, ಬರೀ ಕಾಯಿ ಚಟ್ನಿ ಅಷ್ಟೇ ಹಾಕ್ತಿರೋದು. ನೀವು ಬೇಕಾದರೆ ಶುಂಠಿ ಸಹ ಹಾಕ್ಕೊಬೋದು. ಇವಾಗ ಇದನ್ನು ನಾನು ಒಂದು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಮಿಕ್ಸಿಗೆ ಹಾಕ್ಕೊಂಡು ನಾನು ಇದನ್ನ ಫಸ್ಟು ತರಿಯಾಗಿ ರುಬ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್, ಈಗ ಇದನ್ನ ರುಬ್ಕೊಂಡಿದ್ದೀನಿ ನಾನು. ನೀರು ವೇಸ್ಟ್ ಆಗ್ತಾ ಇದೆ ಫ್ರೆಂಡ್ಸ್, ಅಲ್ಲಿ ಅದೇ ಸೌಂಡು. ಸೌಂಡ್ ಆಗಲ್ವ? ನಾನು ಆ ಥರ ಬಕೆಟ್ ಇಟ್ಬಿಡ್ತೀನಿ, ನೀರು ವೇಸ್ಟು ಆಗಬಾರ್ದು ಅಂತ. ಅದನ್ನ ತೊಗೊಂಡೋಗಿ ಏನಾದರೂ ಪಾತ್ರೆ ತೊಗೊಳಕ್ಕೆ ಅಥವಾ ಗಿಡಗಳಿಗೆ ಏನಕ್ಕಾನ ಹಾಕ್ಬಿಡ್ತೀನಿ. ಮಳೆ ಬಂದಿರೋದ್ರಿಂದ ಇದು ಬೆಳಗ್ಗೆಯಿಂದ ಇದರಲ್ಲಿ ಸ್ವಲ್ಪ ಕೈಯೆಲ್ಲ ತೊಳೆದಿರೋ ನೀರಿದೆ, ಇನ್ನು ಆಚೆ ಹಾಕಿದ್ರೆ ಆಗುತ್ತೆ. ಈಗ ನೋಡಿ, ನಾನಿಲ್ಲಿ ರುಬ್ಕೊಂಡಿದ್ದೀನಿ. ರುಬ್ಬಿದ್ದೀನಿ ಫ್ರೆಂಡ್ಸ್ ಇದನ್ನು. ಈಗ ಇದನ್ನು ಒಂದು ಫಸ್ಟು ಜಾಸ್ತಿ ಕೊಬ್ಬರಿ ರುಬ್ಬಿಟ್ಟಿದ್ದೀನಿ. ಅದಕ್ಕೆ ಮಿಕ್ಸಿ ಜಾರ್ ಸ್ವಲ್ಪ ಕಮ್ಮಿ, ಚಿಕ್ಕ ಜಾರ್ ಅಲ್ವಾ, ಅದರಲ್ಲಿ ಜಾಸ್ತಿ ಆಗಲ್ಲ. ಅದಕ್ಕೆ ಸ್ವಲ್ಪ ಇದನ್ನೆಲ್ಲ ತೆಗೆದಿರ್ತೀನಿ. ಹೆಂಗಿದ್ರು ಕೊಬ್ಬರಿ ರುಬ್ಬಿರೋದಾಗಿದೆ. ಈಗ ಬೇರೆ ಐಟಮ್ಸ್ ಎಲ್ಲ ಹಾಕಿ ಇದಕ್ಕೆ ರುಬ್ಬಬೇಕು. ಈಗ ನೋಡಿ, ನಾನು ಇಷ್ಟು ಐಟಮ್ ಹಾಕ್ಕೊತೀನಿ. ಇವಾಗ ಫಸ್ಟಿಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಮಾಡ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ,
ಮತ್ತು ಸ್ವಲ್ಪ ಬೆಲ್ಲ, ಸ್ವಲ್ಪ ಹುಣಸೆಹಣ್ಣು. ಫಸ್ಟಿಗೆ ಇದಿಷ್ಟು ಹಾಕಿ ರುಬ್ಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ರುಬ್ಬಿದ್ದೀನಿ. ಇದಕ್ಕೆ ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತೀನಿ ಮತ್ತು ಕೊತ್ತಂಬರಿ ಸೊಪ್ಪು. ಈಗ ಇದನ್ನು ರುಬ್ಕೊಂಡ್ಬಂದ್ಬಿಡೋಣ. ಫ್ರೆಂಡ್ಸ್ ನೋಡಿ, ಇವಾಗ ಈ ಥರ ರುಬ್ಬಿದ್ದೀನಿ. ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಯಾಕೆ ಹಾಕ್ಕೊಂಡು ರುಬ್ಬೋದು ಅಂತಂದರೆ, ನೋಡಿ ನನಗೆ ಈ ಥರ ಕೊತ್ತಂಬರಿ ಸೊಪ್ಪು ಕಾಣಿಸ್ಬೇಕು. ನಂಗೆ ಆವಾಗ ಅದೊಂಥರ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ. ತುಂಬ ನುಣ್ಣಗೆ ರುಬ್ಬೋದಕ್ಕೆ ಇಷ್ಟ ಆಗಲ್ಲ ನನಗೆ. ಯಾವುದೇ ಒಂದು ಚಟ್ನಿನೂ ಅಷ್ಟೇ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಈ ಥರ ಇದ್ರೇ ಚೆನ್ನಾಗಿರೋದು. ಅದರಲ್ಲೂ ಕಾಯಿ ಚಟ್ನಿ ಮತ್ತು ಕಡಲೆಬೀಜ ಚಟ್ನಿ, ಕಡಲೆಪಪ್ಪು ಚಟ್ನಿ ಇದೆಲ್ಲ ಮಾಡಿದ್ರೆ ಇದು ಈ ಥರ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನಂಗೆ ತುಂಬಾ ಇಷ್ಟ. ಈಗ ನೋಡಿ ಈ ಥರ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ತೆಗೆದು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇದಕ್ಕೊಂದು ಒಗ್ಗರಣೆ ಕೊಡೋಣ. ಫಸ್ಟಿಗೆ ಇದನ್ನು ತೆಗೆದು ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ನಮಗೆ ನೀರು ಸ್ವಲ್ಪ ನೀರಾಗೇ ಇರಲಿ. ಫ್ರೆಂಡ್ಸ್, ಇವಾಗ ನೋಡಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ನಾನು ಮಿಕ್ಸಿ ಜಾರಿಗೇ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಜಾಸ್ತಿ ನೀರೇನು ಇಡೋದಿಲ್ಲ, ಸ್ವಲ್ಪ ಗಟ್ಟಿನೂ ಇರಬಾರ್ದು, ಅಷ್ಟು ತೆಳುವಾಗಿ ಇರಬಾರ್ದು, ಆ ಥರ ಮಾಡ್ಕೊತೀನಿ. ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ಒಗ್ಗರಣೆಗಿಲ್ಲಿ ಸ್ವಲ್ಪ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾಯಕ್ಕಿಟ್ಟಿದ್ದೀನಿ. ಇವಾಗ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಅದು ಚಿಟ್ಪಟ ಅನ್ನಲಿ. ಇಲ್ಲಿ ಒಗ್ಗರಣೆಗೆ ನಾನು ಸ್ವಲ್ಪ ಕರಿಬೇವು ಸೊಪ್ಪು ಇಟ್ಕೊಂಡಿದ್ದೀನಿ ಮತ್ತು 2 ಬ್ಯಾಡಗಿ ಮೆಣಸಿನ್ಕಾಯಿ ಒಗ್ಗರಣೆಗೆ, ಒಂದು 2 ಹಸ್ಲಷ್ಟು ಬೆಳ್ಳುಳ್ಳಿ ಈ ಥರ ಕೈಯಲ್ಲೇ ಈ ಥರ ಚೆಚ್ಕೊಂಡಿದ್ದೀನಿ. 2 ಒಗ್ಗರಣೆಗೆ ಚೆನ್ನಾಗಿರುತ್ತೆ ಅಂತ. ಇದು ಚಿಟ್ಪಟ ಆಗಲಿ ಅಂತ ಇದೆ. ಈಗ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. 2 ಹಸ್ಲು ಬೆಳ್ಳುಳ್ಳಿ, ಕರಿಬೇವು, ಫ್ರೆಂಡ್ಸ್ ಹಿಂಗೂ ಇದೆ ನೋಡಿ, ಹಿಂಗಿದೆ ಫ್ರೆಂಡ್ಸ್. ನಾನು ಯೂಸ್ ಮಾಡಲ್ಲ, ಮರ್ತೋಗ್ಬಿಡ್ತೀನಿ, ಮತ್ತು ಓಪನ್ ಸಹ ಮಾಡಿಲ್ಲ. ಹೊಸ ತೊಗೊಂಬಂದು ಹಾಗೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ನೋಡಿ, ಆಚಿ ತೊಗೊಂಬಂದಿದ್ದೀನಿ. ನನಗೆ ಹಿಂಗೂ ಯೂಸ್ ಮಾಡೋದಕ್ಕಂತೂ ಇಷ್ಟ. ಸೀದೋಯ್ತು. ಓಕೆ ಫ್ರೆಂಡ್ಸ್, ಇವಾಗ ಸ್ಟವ್ ಆಫ್ ಮಾಡ್ಕೊತೀನಿ. ಇದು ಒಗ್ಗರಣೆ ಆಯಿತು. ಕಾಯಿ ಚಟ್ನಿ ರೆಡಿ ಫ್ರೆಂಡ್ಸ್. ಇವಾಗ ಇಡ್ಲಿ ಮಾಡಿಕೊಂಡ್ರೆ ಇಡ್ಲಿ ಕಾಯಿ ಚಟ್ನಿ ಸೂಪರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಪಾತ್ರೆಗೆ ನೀರು ಹಾಕಿ ಅದರಲ್ಲಿ ಒಂದು ಬಟ್ಲಿಟ್ಟಿದ್ದೀನಿ ತಟ್ಟೆ ಇಡ್ಲಿ ಮಾಡೋದಕ್ಕೆ. ಇಲ್ಲಿ ಒಂದು ತಟ್ಟೆಗೆ ಎಣ್ಣೆ ಹಾಕಿದ್ದೀನಿ. ಈ ಎಣ್ಣೆ ಎಲ್ಲ ಫುಲ್ಲು ಈ ಥರ ಫಸ್ಟ್ ಹಿಂಗೆ ಇದು ಮಾಡ್ಕೊಳ್ಳೋಣ. ಫುಲ್ಲು ಎಣ್ಣೆ ಎಲ್ಲ ತಟ್ಟೆ ಎಲ್ಲ ಹಾಕಬೇಕು. ತಟ್ಟೆ ಇಡ್ಲಿ ಫ್ರೆಂಡ್ಸ್, ನಾನೊಂದು ತಟ್ಟೆ ಇಡ್ಲಿ ತೊಗೊಬೇಕು ಅಂದ್ಕೊತೀನಿ. ಇಲ್ಲಿ ಯಾರು ತೊಗೊಂಬತ್ತಲ್ಲ, ಒಬ್ರಿಗೆ ಹೇಳಿದ್ದೀನಿ, ತೊಗೊಂಬಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ ಈ ಥರ ಎಲ್ಲ ಮಾಡಿಕೊಡ್ತೀನಿ ಇವರು. ಈಗ ಈ ಥರ ಎಲ್ಲ ಮಾಡಿಕೊಂಡು ನಾನು ನೋಡಿ ಈಗ ಇಲ್ಲಿ ಆಗಲೇ ಕಲಸಿಟ್ಕೊಂಡಿದ್ನಲ್ಲ, ಇದು ಸಹ ಆಗಿದೆ. ಇವಾಗ ಇದಕ್ಕೆ ನಾವು ಹಾಕ್ಕೊಳ್ಳೋಣ. ನೋಡಿ ಇವಾಗ ನಾನು ಇಷ್ಟ ಹಾಕಿಟ್ಟಿದ್ದೀನಿ. ಇವಾಗ ನೀರು ಸಹ ಕಾದಿದೆ. ಈಗ ಇದರಲ್ಲಿ ಇಟ್ಬಿಡ್ತೀನಿ. ನಾನು ಇದರಲ್ಲಿ ಇಟ್ಟಿದ್ದೀನಿ.
ಈಗ ಇದರಲ್ಲಿ ಮುಚ್ಚಿಟ್ಬಿಟ್ಟು ಈಗ ಇದ್ರ ಮೇಲೆ ಒಂದು ಭಾರ ಇಡಬೇಕು. ಈಗ ನೋಡಿ ಇದ್ರ ಮೇಲೆ ಒಂದು ಭಾರ ಇಟ್ಬಿಟ್ಟು ಒಂದು ಸ್ಲೋ ಇಡಬೇಕು. ಯಾಕಂದರೆ ನಾವು ನೀರು ಕಾಯಿಸಿಟ್ಕೊಂಡಿದ್ರಲ್ಲ, ಸ್ವಲ್ಪ ಸ್ಲೋ ಮಾಡ್ತೀನಿ. ಇಷ್ಟಿಡ್ತೀನಿ. ಇಷ್ಟಿಟ್ಟಿದ್ದೀನಿ ಫ್ರೆಂಡ್ಸ್. ಮತ್ತು ನೀರು ಕಾದಿದೆಯಲ್ಲ, ಬೇಲಿ ಸ್ವಲ್ಪ ಬೇಯುತ್ತೆ. ಮತ್ತು ಸ್ವಲ್ಪ ನೀರು ಕುದ್ದು ಒಂದು 5 ನಿಮಿಷ ಬಿಡ್ತೀನಿ ಅಷ್ಟೇ, ಆಮೇಲೆ ತೆಗಿತೀನಿ. ನೋಡಿ ಇವಾಗ ತೆಗಿತಾ ಇದ್ದೀನಿ. 5 ನಿಮಿಷ ಆಗಿದೆ. ನೋಡ್ಬೋದು ಯಾವ ಥರ ಆಗಿದೆ ಅಂತ. ಚಾಕುನಲ್ಲಿ ಅಥವಾ ಸ್ಪೂನಲ್ಲಿ ನೋಡಿದ್ರೆ ಈ ಥರ ಅಂಟ್ಕೊಬಾರ್ದು. ನನಗೆ ಆಗಿದೆ ಅಂತ ಅನಿಸುತ್ತೆ. ನೋಡಿ ಸೈಡಲ್ಲೆಲ್ಲ ಆಗಿದೆ. ಬಿಸಿ ಬಿಸಿ. ಓಕೆ, ಸ್ವಲ್ಪ ಬಿಡ್ತೀನಿ ಬಿಸಿನಲ್ಲೇ. ತೆಗೆದುಬಿಡ್ತೀನಿ ಫ್ರೆಂಡ್ಸ್ ಇದನ್ನ. ಈಗ ಇದನ್ನ ತೆಗಿಯೋಣ. ಸ್ವಲ್ಪ ಹಾರಲಿ ಫ್ರೆಂಡ್ಸ್, ಆಮೇಲೆ ಕಟ್ ಮಾಡಿದ್ರೆ ಆಗುತ್ತೆ. ಕಟ್ ಮಾಡ್ಕೊಳ್ಳೋಣ. ಈ ಥರ ಹಿಂಗೆ ಕಟ್ ಮಾಡಬೇಕಿದನ್ನ. ಸ್ವಲ್ಪ ಹಾರಬೇಕು. ಬಿಸಿನಲ್ಲೇ ಕಟ್ ಮಾಡಿದ್ರೆ ಅದು ಅಂಟ್ಕೊಂಡ್ಬಿಡುತ್ತೆ. ಸ್ವಲ್ಪ ಹಾರಲಿ. ಇದು ಫಸ್ಟು ನಾನು ನಿಮಗೆ ತೋರಿಸ್ಬಿಟ್ಟು ಆಮೇಲೆ ಬೇರೆ ಇಡ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಫಸ್ಟು ತಟ್ಟೆ ಇಡ್ಲಿ ತೊಗೊಬೇಕು ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ ಇವಾಗ ಆಗಿದೆ. ನೋಡಿದ್ರಲ್ಲ, ನಾನು ಚೆನ್ನಾಗಿ ಕಟ್ ಮಾಡಿಲ್ಲ, ಅದಕ್ಕೆ ಅದು ಆ ಥರ ಬಂದಿದೆ. ಚೆನ್ನಾಗಿ ಕಟ್ ಮಾಡಿದ್ರೆ ಅದು ಇನ್ನೂ ಚೆನ್ನಾಗಿ ಬರುತ್ತೆ. ಚೆನ್ನಾಗಿರೋ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಈಗ ಚಟ್ನಿ ಹಾಕ್ಕೊತೀನಿ. ಕಾಯಿ ಚಟ್ನಿ ಜೊತೆ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ನೋಡಿ ಇಡ್ಲಿ ಅಷ್ಟೇ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಷ್ಟು ಚೆನ್ನಾಗಿದೆ, ಒಳ್ಳೆ ಹತ್ತಿ ಮುಟ್ದಂಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಇದು ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನೋಡಿ ಹೂವು ಮುಟ್ದಂಗಿದೆ. ಈ ಬಿಸಿಲು ಕಾಲದಲ್ಲಿ ತುಂಬ ತಂಪಲ್ವಾ, ತುಂಬ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಅಂತಲೇ ಸಹ ಹೇಳ್ಬೋದು. ಮತ್ತು ಶುಗರ್ ಇರೋರು ಸಹ ಇದನ್ನ ತಿನ್ಬೋದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಮಕ್ಳಿಗೂ ಸಹ ಕೊಡ್ಬೋದು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಿಜ ಹೇಳ್ಬೇಕಂದ್ರೆ. ಫ್ರೆಂಡ್ಸ್ ಇವಾಗ ನಾನು ಹಾಗೆ ದೋಸೆನೂ ಸಹ ಮಾಡ್ಕೊತಾ ಇದ್ದೀನಿ. ದೋಸೆನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಮತ್ತು ಸೆಟ್ ದೋಸೆ, ಮಸಾಲೆ ದೋಸೆ ಅದು ಎರಡೂ ಸಹ ಹಾಕ್ಕೊಂಡಿದ್ದೆ. ನಾನೀಗ ನಿಮಗೆ ಮಾಮೂಲಿ ನಾರ್ಮಲ್ ದೋಸೆ ನಾವು ಮನೆಗಳಲ್ಲಿ ಯಾವ ರೀತಿ ಮಾಡ್ತೀನೋ ಅದೇ ರೀತಿಯೇ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿತ್ತು. ನಾವು ಅಕ್ಕಿನಲ್ಲಿ ರುಬ್ಬಿ ಮಾಡ್ತಿರಲ್ವ, ಅದಕ್ಕಿಂತ ಏನು ಮೋಸ ಏನೂ ಇಲ್ಲ ಫ್ರೆಂಡ್ಸ್. ಇದು ತುಂಬಾ ಮಾಡಿಕೊಂಡು ತಿನ್ಬೋದು ಅಂತ ಹೇಳ್ಬೋದು. ಮತ್ತು ಶುಗರ್ ಇರೋರು ಅಷ್ಟೇ, ಮಕ್ಕಳಿಗೇನು ಅಷ್ಟೇ ಮಾಡಿಕೊಡ್ಬೋದು ಫ್ರೆಂಡ್ಸ್. ನಾನೀಗ ನೋಡಿ ಅದೇ ಥರನೇ ದೋಸೆನೂ ಸಹ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್ ನಿಮ್ಗೇನಾದರೂ ಈ ರೆಸಿಪಿ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೀವು ಸಹ ಮನೆಯಲ್ಲೇ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಈಸಿ, ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಮತ್ತು ಇದರಲ್ಲಿ ನಾನು ಹಿಂದಿನ ವಿಡಿಯೋದಲ್ಲೇ ತೋರಿಸಿದ್ದೀನಿ. ಒಬ್ಬೊಬ್ಬರಿಗೆ
ಹುಳಿ ಬರೋದಿಲ್ಲ ಹಿಟ್ಟು ಅಂತ, ಉಬ್ಬಲ್ಲ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಟಿಪ್ಸು ಸಹ ಹೇಳಿದ್ದೀನಿ. ನೀವು ಬೇಕಾದರೆ ಅದು ಸಹ ಟ್ರೈ ಮಾಡ್ಬೋದು. ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಅದೊಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು. ಈ ಬೇಸಿಗೆ ಕಾಲದಲ್ಲಿ ಅದೇನು ಬೇಕಾಗಿಲ್ಲ. ನಾನು ನಿಮಗೆ ಜಸ್ಟ್ ತೋರಿಸೋದಕ್ಕೆ ಅಂತ ನಾನು ನಿಮಗೆ ತೋರಿಸಿದ್ದೆ. ಆದರೆ ಅದು ನೋಡಿ ತುಂಬಾ ಉಬ್ಬೋಗಿತ್ತು, ನೋಡಿದ್ರಲ್ವ ಎಷ್ಟು ಉಬ್ಬಿತ್ತು ಅಂತ. ಈಗ ನಾನು ದೋಸೆ ಎಲ್ಲ ಮಾಡಿಕೊಂಡು, ಇದು ನಾರ್ಮಲ್ ದೋಸೆ, ಮತ್ತು ನಮ್ಮ ಯಜಮಾನ್ರಿಗೆ ಮಸಾಲೆ ದೋಸೆಗೆ ಇನ್ನೂ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಕಲ್ಲರೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಇದು ಸ್ವಲ್ಪ ಜಾಸ್ತಿ ಉರಿ ಇಟ್ಕೊಂಡು ಮಾಡಿದ್ದು, ಈ ಥರ ಆಗಿತ್ತು. ಆದರೆ ದೋಸೆ ಮಾತ್ರ ಟೇಸ್ಟಿಯಾಗಿತ್ತು. ಇದು ನೋಡ್ಬೋದು ಫ್ರೆಂಡ್ಸ್, ಸೇಮ್ ಮಸಾಲೆ ದೋಸೆ ಥರನೇ ಯಾವ ಥರ ಕಾಣಿಸ್ತಾ ಇದೆ ಅಂತ, ತುಂಬ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.